ಸಿಡಬ್ಲ್ಯೂಎಂಎ ಸಭೆ ಮುಗಿಯುತ್ತಿದ್ದಂತೆ ಮಂಡ್ಯದಲ್ಲಿ ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸಂಜಯ್ ಸರ್ಕಲ್ನಲ್ಲಿ ಪ್ರತಿಭಟನೆಯ ಕಾವು ಜೋರಾಗಿದೆ. ಸಿಡಬ್ಲ್ಯೂಎಂಎ ವಿರುದ್ಧ ಧಿಕ್ಕಾರವನ್ನು ಕೂಗಿ ಜನ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಮೊನ್ನೆ ಸಿಡಬ್ಲ್ಯೂಆರ್ಸಿ ಕೊಟ್ಟಂತಹ ಆದೇಶಕ್ಕೇನೆ ಯಾವ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೀತು ಅನ್ನೋದು ನಾವು ನೋಡಿದ್ವಿ. ಇವಾಗ ಸಿಡಬ್ಲ್ಯೂಎಂಎ ಕೊಟ್ಟಿರುವಂತಹ ಆದೇಶ ಬಂದಂತ ಹಿನ್ನೆಲೆ ಟೈರ್ಗೆ ಬೆಂಕಿ ಹಚ್ಚೋದು ಕೂಡ ಮುಂದಾಗ್ಬಿಟ್ಟಿದ್ರು. ಅವ್ರನ್ನ ತಡೆದ್ರು ಪೊಲೀಸರು, ಅವ್ರನ್ನ ತಡೆದ್ರು, ಟೈರನ್ನು ಕಸಿದುಕೊಂಡ್ರು. ಈ ವೇಳೆ ಪೊಲೀಸರು ಜೊತೆಗೆ ಪ್ರತಿಭಟನಾಕಾರರ ಮಧ್ಯೆ ಭಾರಿ ಮಾತಿನ ಚಕಮಕಿ ಕೂಡ ನಡೆದಿದೆ. ಟೈರ್ ಕೊಡದೇ ಇದ್ದಿದ್ದಕ್ಕೆ ಮೈ ಮೇಲೆ ಡೀಸೆಲ್ ಹಾಕೊಳ್ಳೋಕ್ಕೂ ರೆಡಿ ಆಗ್ಬಿಟ್ಟಿದ್ರು. ಡೀಸೆಲ್ ಬಾಟಲ್ ಅನ್ನ ಕೂಡ ಕಸಿದುಕೊಂಡಿದ್ದಾರೆ ಪೊಲೀಸರು. ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ಕೊಳ್ಳಿ ಅಂತ ಖಾಕಿ ಸಲಹೆ ಕೊಟ್ಟಿದೆ. ಅಷ್ಟು ಸುಲಭ ಅಲ್ಲ. ಮಂಡ್ಯದ ಅಥವಾ ಶ್ರೀರಂಗಪಟ್ಟಣ ಮೈಸೂರು ಭಾಗದ ರೈತರನ್ನ ಇಂಥ ವಿಚಾರದಲ್ಲಿ, ಕಾವೇರಿ ವಿಚಾರದಲ್ಲಿ ಅನ್ಯಾಯ ಆದರೆ, ಕರ್ನಾಟಕಕ್ಕೆ ಅನ್ಯಾಯ ಆದರೆ ಅವ್ರನ್ನ ತಡೆಯೋದಿದೆಯಲ್ಲ, ಅಲ್ಲಿನ ಪೊಲೀಸರಿಗೆ ಭಾರಿ ಕಷ್ಟ. ಬಹಳಷ್ಟು ಜನ ಸುಸ್ತಾಗಿ ಮಲಗಿರೋದು ನೋಡಿದ್ವಿ, ಅರೆಬೆತ್ತಲೆ ಪ್ರೊಟೆಸ್ಟ್ಗಳನ್ನು ನೋಡಿದ್ವಿ, ಟೈರ್ಗೆ ಬೆಂಕಿ ಹಚ್ಚೋದನ್ನ ಮುಂದಾಗ್ಬಿಟ್ರು. ಅಲ್ಲೂ ಕೂಡ ಪೊಲೀಸರು ತಡೆದ್ರು. ಅದಕ್ಕೆ ತಡೆದಿದ್ದಕ್ಕೆ ಕೋಪ ಮಾಡ್ಕೊಂಡು ಮತ್ತೆ ಮೈಮೇಲೆ ಡೀಸೆಲ್ ಸುರ್ಕೊಳ್ಳೋದಕ್ಕೆ ಮುಂದಾಗ್ಬಿಟ್ಟಿದ್ರು. ಅವೆಲ್ಲವನ್ನ ಕೂಡ ಕಂಟ್ರೋಲ್ ತೆಗೆದುಕೊಳ್ಳೋದಕ್ಕೆ ಪೊಲೀಸರ ಹರಸಾಹಸ ಆಗಿರೋದೀಗ. ಬಾಯಿ ಬಡ್ಕೊಂಡು ಕಣ್ಣೀರು ಹಾಕ್ತಾ ಇದ್ದಾರೆ ರೈತರು. ರಕ್ತ ಬೇಕಾದ್ರೂ ಕೊಟ್ಬಿಡ್ತೀವಿ ಕೇಳಿ, ಆದರೆ ನೀರು ಮಾತ್ರ ಕೊಡಲ್ಲ. ನಮ್ಮ ರಾಜ್ಯದ ಪರಿಸ್ಥಿತಿ ನೋಡಿ, ಡೆಡ್ ಸ್ಟೋರೇಜ್ ಹಂತಕ್ಕೆ ಬಂದ್ಬಿಡುತ್ತೆ. ಮುಂದಿನ 4-5 ತಿಂಗಳು ಮಳೆ ಬರದೇ ಇದ್ರೆ ನಮ್ಮ ಭವಿಷ್ಯ, ನಮಗೆ ಕುಡಿಯೋ ನೀರಿಗೆ ಏನು ಮಾಡ್ತೀರಿ, ಬೆಂಗಳೂರಿಗೆ ಏನು ಮಾಡ್ತೀರಿ, ಜೊತೆಗೆ ಬೆಳೆ ಬೆಳೆದೇ ಇದ್ರೆ ರೈತರ ಪಾಡೇನು, ಅವ್ರ ಮಕ್ಕಳು ಫೀಸ್ ಹೆಂಗೆ ಕಟ್ತಾರೆ, ಮನೆ ನಿರ್ವಹಣೆ ಹೆಂಗೆ ಮಾಡ್ತಾರೆ ರೈತರು. ಇದನ್ನೇ, ಆ ಭಾಗದ ರೈತರಂತೂ ಇದನ್ನೇ ನಂಬ್ಕೊಂಡು ಬದುಕ್ತಾ ಇರ್ತಾರೆ. ಕೃಷಿನೇ ಇಲ್ಲ ಅಂದರೆ ಹೆಂಗಿರಬೇಕು. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಈಗಾಗಲೇ ಆರಂಭ ಆಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ಮಳೆ ಇಲ್ಲದೆ ಹಾಕಿರ್ತಕ್ಕಂಥ ದನಿಯು ಕೂಡ ಒಣಗ್ತಾ ಇದೆ. ಕುಡಿಲಿಕ್ಕೆ ನೀರಿಲ್ಲದೆ ಆಕಾರ ಬಂದಿದೆ. ಇಂಥ ಸಂದರ್ಭದಲ್ಲಿ ತಮಿಳುನಾಡಿಗೆ ನೀರ್ ಬಿಡಿ ಅಂತ ಹೇಳಿ ಸಿಡಬ್ಲ್ಯೂಆರ್ಸಿ ಅವರು ಆದೇಶ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಮಕ್ಕದಲ್ಲಿ ಕಣ್ಣಿದ್ಯಾ, ಅವ್ರಿಗೇನು ಹೃದಯ ಇದೆಯಾ ಅಂತಕ್ಕಂಥ ಪ್ರಶ್ನೆ ನಾವು ಕೇಳ್ಬೇಕಾಗ್ತದೆ. ನಿಜವಾಗ್ಲೂ ಇಲ್ಲಿ ಮಳೆ ಬಂದಿದ್ದೆ ಆದ್ರೆ ಕರ್ನಾಟಕದವರು ತಮಿಳುನಾಡಿಗೆ ನೀರನ್ನ ಯಾವುದೋ ಕಾರಣಕ್ಕೂ ನಿಲ್ಸೋದಿಲ್ಲ. ಆದ್ರೂ ಕೂಡ ಇಲ್ಲಿ ನಾವೇ ಆತಂಕದಲ್ಲಿದ್ದೀವಿ, ಸಂಕಟದಲ್ಲಿದ್ದೀವಿ ಮಳೆ ಇಲ್ಲದೆ. ಈಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನೀರ ಹೇಗೆ ಬಿಡ್ಬೇಕಂತ ಹೇಳಿ ನಾವು ಪ್ರಶ್ನೆ ಮಾಡ್ಬೇಕಾಗ್ತದೆ. ಒಂದು ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ. ರಾಜ್ಯ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ತಮಿಳುನಾಡಿಗೆ ನೀರನ್ನ ಬಿಡಬಾರ್ದು. ರೈತರ ಪರವಾಗಿ ಬಹಳ ದೃಢವಾಗಿ ನಿಲ್ಬೇಕಾಗಿದೆ. ಆ ಮೂಲಕ ನೀವು ರೈತರ ಪರ, ಕರ್ನಾಟಕದ ಜನತೆಯ ಪರ ಅಂತಕ್ಕಂಥ ಸಾಬೀತು ಮಾಡ್ಬೇಕಾಗ್ತದೆ. ಮತ್ತೆ ಕೇಂದ್ರ ಸರ್ಕಾರ ಮಧ್ಯಪ್ರವೇಶನ ಮಾಡ್ಬೇಕು. ಆತಂಕದ ವಿಚಾರ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಮತ್ತು ಕರ್ನಾಟಕದಲ್ಲಿ ಮಳೆ ಇಲ್ಲದೆ ಹಾಕಿರ್ತಕ್ಕಂಥ ದನಿಯು ಕೂಡ ಒಣಗ್ತಾ ಇದೆ. ಕುಡಿಲಿಕ್ಕೆ ನೀರಿಲ್ಲದೆ ಆಕಾರ ಬಂದಿದೆ. ಇಂಥ ಸಂದರ್ಭದಲ್ಲಿ